ವಿಶ್ವಸಂಸ್ಥೆಗೆ ಟ್ರಂಪ್ ಸೆಡ್ಡು ಹೊಡೆದು ಮಿನಿ ವಿಶ್ವಸಂಸ್ಥೆಯನ್ನು ಘೋಷಣೆ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಮಿನಿ ವಿಶ್ವಸಂಸ್ಥೆ ಸ್ಥಾಪನೆ ಘೋಷಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈಗ ವಿಶ್ವಸಂಸ್ಥೆಗೆ ಸೆಡ್ಡನ್ನು ಹೊಡೆಯೋಕೆ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಮಿನಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡೋಕೆ ಅಥವಾ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್. ಒಂದೊಂದು ಬಾರಿ ಒಂದೊಂದು ರೀತಿಯ ನಡೆಯನ್ನು, ಹೇಳಿಕೆಗಳನ್ನು, ನಿರ್ಧಾರಗಳನ್ನು, ಆದೇಶಗಳನ್ನು ಹೊರಡಿಸುವಂತಹ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದು ಯಾಕೆ ಅಂತಂದರೆ ವಿಶ್ವಸಂಸ್ಥೆಗೇನೆ ಸೆಡ್ಡನ್ನು ಹೊಡೆಯೋಕೆ ಮಿನಿ ವಿಶ್ವಸಂಸ್ಥೆಯ ಘೋಷಣೆಯನ್ನು ಮಾಡಿದ್ದಾರೆ. ಗಾಜಾ ಶಾಂತಿಗಾಗಿ ಹೊಸ ಮಂಡಳಿಯನ್ನು ಸ್ಥಾಪಿಸಿದ್ದಾರೆ ಟ್ರಂಪ್. ಈಗ ದಾವೋಸ್ನಲ್ಲಿ ಹೊಸ ಜಾಗತಿಕ ವೇದಿಕೆ ಅನಾವರಣ ಹಾಕಿದೆ. ಈಗ ಗಾಜಾ ಮರು ನಿರ್ಮಾಣವೇ ಈ ಮಂಡಳಿಯ ಗುರಿ ಅಂತ ಹೇಳ್ತಾ ಇದ್ದಾರೆ. ಮಿನಿ ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂಥದ್ದು. ಹಮಾಸ್ ಶರಣಾಗದಿದ್ದರೆ ಸರ್ವನಾಶದ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಸ್ರೇಲ್ ವಿರೋಧದ ನಡುವೆಯೂ ಕೂಡ ಪಾಕಿಸ್ತಾನಕ್ಕೆ ಸದಸ್ಯತ್ವವನ್ನು ಕೊಡಲಾಗ್ತಾ ಇದೆ. ಗಾಜಾ ಮಂಡಳಿಗೆ ಸೇರಲು ಭಾರತಕ್ಕೆ ಟ್ರಂಪ್ ಆಹ್ವಾನವನ್ನು ಮಾಡಿದ್ರು. ಆದರೆ ಟ್ರಂಪ್ ಆಹ್ವಾನಕ್ಕೆ ಸದ್ಯಕ್ಕೆ ಭಾರತ ಸ್ಪಂದಿಸಿಲ್ಲ, ಏನೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ. ಬರ್ತೀವಿ ಅಂತಾನೂ ಹೇಳಿಲ್ಲ, ಬರಲ್ಲ ಅಂತಾನೂ ಹೇಳಿಲ್ಲ. ಕಾಯಂ ಸದಸ್ಯತ್ವಕ್ಕೆ ಬೇಕು ಈಗ 9,000 ಕೋಟಿ ರೂಪಾಯಿ. ಇದರಲ್ಲೇನಾದರೂ ಸದಸ್ಯತ್ವ ಬೇಕು ಅಂತಂದರೆ ಜಾಗತಿಕ ಸಂಘರ್ಷಗಳ ನಿವಾರಣೆಗೆ ಟ್ರಂಪ್ ಹೊಸ ಮಾಸ್ಟರ್ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, ಅದೇನಾದರೂ ಆಗಲಿ, ನಾನು ಅಂದ್ಕೊಂಡಿದ್ದೇ ಆಗಬೇಕು, ನಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ಅಧ್ಯಕ್ಷರು ಯಾರಾದರೂ ಇದ್ದರೆ ಅದು ಡೊನಾಲ್ಡ್ ಟ್ರಂಪ್. ಅಮೆರಿಕದ ಅಧ್ಯಕ್ಷ ತನ್ನದೇ ಆದಂತಹ ನೀತಿಗಳನ್ನು, ನಿಯಮಗಳನ್ನು ಅನುಸರಿಸ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಅಷ್ಟೇ. ಈ ಹಿಂದೆ ನಾವು ನೋಡಿದ್ದೀವಿ, ತೆರಿಗೆಯ ವಿಚಾರದಲ್ಲಿಯೂ ಕೂಡ ಹಾಗೆ ನಡೆದುಕೊಂಡ್ರು. ದೊಡ್ಡ ಮಟ್ಟದ ತೆರಿಗೆಯನ್ನು ವಿಧಿಸಿದ್ರು. ವೀಸಾದ ವಿಚಾರದಲ್ಲಿಯೂ ಕೂಡ ಅಷ್ಟೇ. ಪ್ರತಿ ಬಾರಿಯೂ ಕೂಡ ಇವರು ಅಮೇರಿಕಾವೇ ಫಸ್ಟ್ ಎನ್ನುವಂತಹ ನೀತಿಯನ್ನು ಅನುಸರಿಸ್ತಾ ಬಂದಿರುವಂತಹ ಅಧ್ಯಕ್ಷ. ಈಗ ವಿಶ್ವಸಂಸ್ಥೆ ಏನು, ನಾವು ಅದಕ್ಕೆ ಸೆಡ್ಡು ಹೊಡಿತೀವಿ ಅಂತ ಹೇಳಿ ಮಿನಿ ವಿಶ್ವಸಂಸ್ಥೆಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸದಸ್ಯತ್ವ ರಾಷ್ಟ್ರವನ್ನು ನೀವು ಆಗಿ ಅಂತ ಹೇಳಿ ಭಾರತಕ್ಕೆ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಭಾರತ ಏನೂ ಮಾತಾಡಿಲ್ಲ. ಯಾಕಂದರೆ ಗಾಜಾ ಶಾಂತಿಗಾಗಿ ಈ ರೀತಿಯಾಗಿ ನಾವು ಹೊಸ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ವಿ. ಗಾಜಾದಲ್ಲಿ ಏನಾಯಿತು, ದಾಳಿ ಆಯಿತು, ಹೆಂಗಾಯಿತು ಎಲ್ಲ ಕೂಡ ಗೊತ್ತಿದೆ. ಇದೇ ವಿಚಾರವಾಗಿ ನೋಡಿ, ದಾವೋಸ್ನಲ್ಲಿ ಹೊಸ ಜಾಗತಿಕ ವೇದಿಕೆ ಅನಾವರಣ ಆಗಿದೆ. ದಾವೋಸ್ಗೆ ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ದು, ಅಲ್ಲಿ ಅವರು ಕೂಡ ಮಾತನಾಡಿದರು. ಈಗ ಗಾಜಾದ ಮರು ನಿರ್ಮಾಣವನ್ನು ಮಾಡಬೇಕು ಎನ್ನುವಂಥ ಒಂದು ದೊಡ್ಡ ಗುರಿಯನ್ನು ಹೊಂದಿದ್ದಾರೆ. ಅದನ್ನು ಈ ಸಂಸ್ಥೆ ಮಾಡುತ್ತೆ, ಇದೇ ಅದರ ಮುಖ್ಯ ಗುರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಮಾಸ್ ಶರಣಾಗಬೇಕು. ಒಂದು ವೇಳೆ ಶರಣಾಗದಿದ್ದರೆ ಯಾರು ನಮ್ಮ ಮಾತು ಕೇಳಲ್ಲೋ ಆ ದೇಶಗಳನ್ನು ಸರ್ವನಾಶ ಮಾಡ್ತೀವಿ ನಾವು. ಹಮಾಸನ್ನು ಕೂಡ ಸರ್ವನಾಶ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳಿದಂಗೆ ಮಾಡ್ತಾರೆ. ವೆನೆಜುವೆಲಾದಲ್ಲಿ ಏನಾಯಿತು, ಅವರ ಅಧ್ಯಕ್ಷರನ್ನು ಹೋಗಿ ನುಗ್ಗಿ ಕಿಡ್ನಾಪ್ ಮಾಡ್ಕೊಂಡು ಬಂದರು. ಮಾಡ್ಕೊಂಡು ಬಂದು ಹೇಳಿದ್ರು ನಾನೇ ಕರ್ಕೊಂಡ್ಬಂದಿದ್ದೀನಿ ಅಂತ. ಅಷ್ಟೇ ಅಲ್ಲ, ಆ ದೇಶವನ್ನು ನಾನೇ ಆಳ್ವಿಕೆ ಮಾಡ್ತೀನಿ, ಅಮೇರಿಕಾನೇ ಆಳುತ್ತೆ ಅಂತ ಹೇಳಿದರು. ಈ ರೀತಿಯಾಗಿ ನಡೆದುಕೊಳ್ಳುವಂತಹ ನಾಯಕ ಏನಿದ್ದಾನೆ, ಇವರಿಗೆ ಹೇಳ್ತಾ ಇದ್ದಾರೆ ಮಿನಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ, ಇದರ ಸದಸ್ಯತ್ವ ಬೇಕಂದರೆ 9,000 ಕೋಟಿ ರೂಪಾಯಿ ಬೇಕು, ಬನ್ನಿ ಅಂತ ಹೇಳಿ ಕರಿತಾ ಇದ್ದಾರೆ ಭಾರತಕ್ಕೆ. ಆದರೆ ಭಾರತ ಏನೂ ಕೂಡ ಹೇಳಿಲ್ಲ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.